ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಡೆದಿರ್ತಕ್ಕಂಥ ಟಿ ಪರೀಕ್ಷೆಯಲ್ಲಿ ಪೇಪರ್ 2ನಲ್ಲಿ ಕೇಳಲಾಗಿರ್ತಕ್ಕಂಥ ವಿಜ್ಞಾನ ಪ್ರಶ್ನೆಗಳಿಗೆ ನನ್ನ ಒಂದು ತಾರ್ಕಿಕ ಮಟ್ಟಕ್ಕೆ ನಿಲುಕಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಲು ಪ್ರಯತ್ನಿಸ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಕ್ವಶನ್ನು ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಆನ್ಸರ್ ಏನಾಗುತ್ತೆ ಅಂತಂದರೆ ಆಪ್ಷನ್ ಎ 1 VM ವೋಲ್ಟ್ ಮೀಟರ್ ಆಗುತ್ತೆ. ಸೆಕೆಂಡ್ 122ನೇ ಕ್ವಶನ್ಗೆ ಉತ್ತರ ಹೈಪರ್ ಮೆಟ್ರೋಫಿಯಾ ಆಗುತ್ತೆ. 123ನೇ ಕ್ವಶನ್ಗೆ ಉತ್ತರ ಆಪ್ಷನ್ ನಂಬರ್ 4 ಆಗುತ್ತೆ. ಮತ್ತು 124ನೇ ಕ್ವಶನ್ಗೆ ಉತ್ತರ ಆಪ್ಷನ್ 3 ಕ್ಲಾಕ್ ವೈಸ್ ಫ್ರಮ್ ಈಸ್ಟ್ ಎಂಡ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಫ್ರಮ್ ವೆಸ್ಟ್ ಎಂಡ್ ಆಗುತ್ತೆ. ಮತ್ತು 125ನೇ ಪ್ರಶ್ನೆಗೆ ದ ವ್ಯಾಲ್ಯೂ ಆಫ್ ಸೋಲಾರ್ ಕಾನ್ಸ್ಟಂಟ್ ಈಸ್ ಎಸ್ಟಿಮೇಟೆಡ್ ಅಪ್ರಾಕ್ಸಿಮೇಟ್ಲಿ ಈಸ್ 1.4 ಆಪ್ಷನ್ ಎ ಆಗುತ್ತೆ. ಸೊ ಸೆಕೆಂಡು ಅದೇ ಥರನಾಗಿ ಸೆಕೆಂಡ್ ಬಂದಿರತಕ್ಕಂಥ 126ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ. 127ನೇ ಪ್ರಶ್ನೆಗೆ ಆಪ್ಷನ್ 2 ಉತ್ತರ ಆಗುತ್ತೆ. ಮತ್ತು 128ನೇ ಪ್ರಶ್ನೆಗೆ ಪ್ಲಸ್ 1ನೇ ಆಪ್ಷನ್ ಆಗುತ್ತೆ. 129ನೇ ಕ್ವಶನ್ಗೆ ದ SI ಯೂನಿಟ್ ಆಫ್ ಡೆನ್ಸಿಟೀಸ್ kg ಪರ್ ಕ್ಯೂಬ್ m³ ಆಗುತ್ತೆ. ಮತ್ತು 130ನೇ ಕ್ವಶನ್ಗೆ ಉತ್ತರ ಫ್ಲಾಂಕ್ ಕಾನ್ಸ್ಟಂಟ್ ಅನ್ನೋದು ಆಪ್ಷನ್ ನಂಬರ್ 3 6.626 ಇಂಟು 10⁻⁻34 ಆಗುತ್ತೆ. ನೆಕ್ಸ್ಟು 131ನೇ ಆಲ್ಕೋಹಾಲ್ ದ್ಯಾಟ್ ಆಲ್ಸೋ ನೋನ್ ಆ್ಯಸ್ ದ ವುಡ್ ಸ್ಪಿರಿಟೀಸ್ ಇದೇನಾಗುತ್ತೆ ಅಂದರೆ CS3 ಮೆಥನಾಲ್ ಆಗುತ್ತೆ. 132 ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಪ್ರೆಸೆಂಟ್ ಇನ್ ಎಮ್ ಶೆಲ್ ತಂದಾಗ ಇದು ಆನ್ಸರ್ 2 ಆಗುತ್ತೆ. 9 ಉತ್ತರ ಆಗುತ್ತೆ. ಎಲೆಕ್ಟ್ರೋಫೈಲ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಮೋನಿಯಾ ಆಗುತ್ತೆ ಇದಕ್ಕೆ ಉತ್ತರ. ನೆಕ್ಸ್ಟು ಇದರಲ್ಲಿ 2 ಬರ್ಬೋದು, ಒಂದು FbF3 ಬರ್ಬೋದು ಅಥವಾ NS3 ಬರ್ಬೋದು ಸ್ನೇಹಿತರೆ. 134ನೇ ಪ್ರಶ್ನೆಗೆ ಉತ್ತರ ಬ್ಯೂಟೇನ್ 2 ಓಲ್ ಬರುತ್ತೆ. 135ನೇ ಪ್ರಶ್ನೆಗೆ ಉತ್ತರ ಕ್ಯಾಲ್ಸಿಯಂ ಕ್ಲೋರೈಡ್ಗೆ ಉತ್ತರ 111 ಯೂನಿಟಿ ಆಗುತ್ತೆ. ನೆಕ್ಸ್ಟ್ 136ಕ್ಕೆ ಎಲ್ಯೂಷನ್ ಆಗುತ್ತೆ, ಇದು 3ನೇ ಆಪ್ಷನ್ ಆಗುತ್ತೆ. 137ಕ್ಕೆ ಕಮೆನ್ಸಲಿಸಮ್ ಆಗುತ್ತೆ, 2ನೇ ಪ್ರಶ್ನೆ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿದ 138ನೇ ಪ್ರಶ್ನೆಗೆ 4ನೇ ಆಪ್ಷನ್ಸ್ ಉತ್ತರ ಆಗುತ್ತೆ. 139ನೇ ಪ್ರಶ್ನೆಗೆ 3ನೇ ಆನ್ಸರ್ ಉತ್ತರ ಆಗುತ್ತೆ. 140ನೇ ಪ್ರಶ್ನೆಗೆ 2ನೇ ಆನ್ಸರ್ ಉತ್ತರ ಆಗುತ್ತೆ. 141ನೇ ಪ್ರಶ್ನೆಗೆ 2ನೇ ಪಾಯಿಂಟು ಉತ್ತರ ಆಗುತ್ತೆ. ಸೊ 142ನೇ ಪ್ರಶ್ನೆಗೆ ಸ್ಟೇಟ್ಮೆಂಟ್ 1 ಅಂತ ಏನಿದೆ 1ನೇ ಆಪ್ಷನ್ಸ್ ಇದೆ ಅದು ಉತ್ತರ ಆಗ್ಬೋದು. ಸೊ ಇವು ಏನಾಗುತ್ತೆ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥ ಪ್ರಶ್ನೆಗಳು ಉತ್ತರಗಳು ಸ್ನೇಹಿತರೆ.